ಯಾಕೆ ಮಾವ ಹೀಗೆ? ಯಾಕೆ ವಸಂತನ ಕೈಯಲ್ಲಿ ಮಾಡಿಸ್ಬಾರ್ದು? ಪ್ರಾರಂಭೋತ್ಸವಕ್ಕೆ ಮುಹೂರ್ತ ಇಟ್ಟಾಗಿನಿಂದ ನನ್ನ ಮನಸ್ಸು ಯಾಕೋ ಏನೋ ಸಮಸ್ಯೆನ ಶಂಕಿಸ್ತಾನೇ ಇದೆ. ಮುಹೂರ್ತದಲ್ಲಿ ಏನಾದರೂ ದೋಷ ಇದೆಯೇನೋ ಅಂತ ಅನುಮಾನ ಬಂತು. ಮತ್ತೊಂದು ಸರ್ತಿ ಪಂಚಾಂಗನ ನೋಡಿದೆ. ಪಂಚಾಂಗದಲ್ಲಿ ಕಾಲ ನಿರ್ಣಯ ವಿಷಯದಲ್ಲಿ ಚಿಕ್ಕ ಮುದ್ರಣ ಲೋಪ ಆಗಿದೆ ಅಂತ ಅರ್ಥ ಆಯಿತು. ಬೇರೆ ಪಂಚಾಂಗನ ತರಿಸಿ ಗ್ರಹಸ್ಥಿತಿನ ಮತ್ತೆ ಪರಿಶೀಲಿಸಿದೆ. ವಸಂತನ ಹೆಸರಲ್ಲಿ ಗ್ರಹಗಳು ಅಷ್ಟು ಅನುಕೂಲವಾಗಿಲ್ಲ. ಅದಕ್ಕೆ ವಸಂತನ ಕೈಲಿ ಅದರ ಪ್ರಾರಂಭೋತ್ಸವ ಮಾಡಿಸೋದು ಬೇಡ ಅಂತ ನಾನು ನಿರ್ಧಾರ ಮಾಡಿದೆ. ಮತ್ತೆ ವಸಂತ ಮಾಡದಿದ್ರೆ ನಾಳೆ ನಡೆಯೋ ಪೂಜೆ ಕಾರ್ಯಕ್ರಮಗಳು ಯಾರ ಕೈಯಲ್ಲಿ ಮಾಡಿಸೋದು ಮಾವಯ್ಯನವ್ರೆ? ಯಾರ ಕೈಯಿಂದ ಹೊಸ ಯೂನಿಟ್ ಪ್ರಾರಂಭ ಮಾಡಿಸ್ಬೇಕು ಅಂತೀರಾ? ಹೇಳಿ ಮಾವಯ್ಯನವ್ರೆ, ಯಾರ ಕೈಯಿಂದ ಮಾಡಿಸ್ಬೇಕು ಅಂತೀರಾ? ಶ್ಯಾಮನ ಕೈಲೇ ಆ ಪೂಜೆ ಮಾಡಿಸ್ಬೇಕು. ಶ್ಯಾಮ ಕೈಲಿ ಮಾಡಿಸೋದಾ? ಹೌದು, ಶ್ಯಾಮನ ಕೈಯಲ್ಲೇ ನಾಳೆ ಆ ಪೂಜಾ ಕಾರ್ಯಕ್ರಮ ಪ್ರಾರಂಭೋತ್ಸವ ನಡೀಲೇಬೇಕು. ಪ್ರಸ್ತುತ ಶ್ಯಾಮ ಅವಳ ಕೈಯಿಂದ ಮಣ್ಣು ಮುಟ್ಟಿದ್ರೂ ಕೂಡ ಬಂಗಾರ ಆಗುತ್ತೆ. ಅವಳ ಕೈಯಿಂದನೇ ಕಾರ್ಯಕ್ರಮ ಮಾಡಿಸಿದ್ರೆ ವ್ಯಾಪಾರ 3 ಹೂವು 6 ಕಾಯಾಗಿ ಅಭಿವೃದ್ಧಿ ಆಗುತ್ತೆ. ಅದ್ ಹಾಗಲ್ಲ ತಾತ. ಇದು ನನ್ನ ಶಾಸನ. ನನ್ನ ಮಾತನ್ನ ಯಾರೋ ಮೀರಿ ಕೂಡುದು. ಈಗಷ್ಟೇ ಅತ್ತೆ ಮನ್ಸಲ್ಲಿ ಸ್ಥಾನ ಸಿಕ್ತಿದೆ ಅನ್ಕೊಂಡ್ರೆ ಹೀಗಾಗ್ತಿದ್ಯಲ್ಲ. ಕ್ಷಮಿಸಿ ಮಾವ. ಮಧ್ಯದಲ್ಲಿ ಮಾತಾಡ್ತಿರೋದಕ್ಕೆ ಕ್ಷಮಿಸ್ಬಿಡಿ. ದೊಡ್ಡವರು ಅತ್ತೆ ಇರುವಾಗ ನಾನು ಹೇಗೆ ಈ ಕಾರ್ಯಕ್ರಮ ಮಾಡ್ತೀನಿ? ಅಲ್ಲದೆ ಇಲ್ಲಿವರೆಗೂ ಇಂಥ ಕಾರ್ಯಕ್ರಮ ಎಲ್ಲ ಯಾವಾಗಲೂ ಅತ್ತೆ ಕೈಯಲ್ಲೇ ಮಾಡಿಸಿರೋದು. ಅಂಥದ್ರಲ್ಲಿ ಈಗ ನಾನು ಹೇಗೆ ಮಾಡೋಕ್ಕಾಗತ್ತೆ?
ಅತ್ತೆ ಕೈಯಲ್ಲಿ ಮಾಡಿಸೋದೆ ಧರ್ಮ ಅಲ್ವಾ ಮಾವ? ದಯವಿಟ್ಟು ಅದನ್ನೆಲ್ಲ ಅತ್ತೆ ಕೈಯಿಂದಾನೇ ಆ ಕಾರ್ಯಕ್ರಮಗಳನ್ನ ನಡೆಸ್ಕೊಡಿ. ಮಾವ, ಇಲ್ಲಿವರೆಗೂ ಆ ಕಾರ್ಯಕ್ರಮ ಎಲ್ಲ ನನ್ನ ಕೈಯಲ್ಲೇ ನಡೆದಿದೆ ಅನ್ನೋ ಆನಂದದಲ್ಲಿರ್ತಾರೆ ಅತ್ತೆ. ಈಗ ಇದ್ದಕ್ಕಿದ್ದ ಹಾಗೆ ಹೀಗೆ ಬದಲಾದ್ರೆ ಪಾಪ ಅತ್ತೆಗೆ ಎಷ್ಟು ನೋವಾಗುತ್ತೋ ಯೋಚನೆ ಮಾಡಿ ಮಾವ. ತಾತಂಗೆ ನೀವಾದ್ರೂ ಹೇಳಿ. ಬಾವಾ, ನೀವಾದ್ರೂ ತಾತಂಗೆ ಹೇಳಿ, ಅತ್ತೆ ಕೈಯಲ್ಲೇ ಈ ಕಾರ್ಯಕ್ರಮ ಮಾಡ್ಸೋಕ್ ಹೇಳಿ. ನಿಮ್ ಕೈಯಲ್ಲೇ ನಡೆಯುತ್ತೆ. ಈ ಮನೇಲಿ ನಿಮ್ ಸ್ಥಾನ ನಿಮ್ದೆ, ನಿಮ್ ಗೌರವ ನಿಮ್ದೆ, ನಿಮ್ ಬೆಲೆ ನಿಮ್ದೆ. ಅದ್ಯಾವತ್ತೂ ಕಡಿಮೆ ಆಗ್ಬಾರ್ದು ಅತ್ತೆ. ಬಾಯ್ ಮುಚ್ಚು. ಇನ್ನ ಏನೇ ಮಾತಾಡ್ತಿದ್ಯಾ? ಈಗ ಅತ್ತೆಯವಳ ಮರ್ಯಾದೆನ ಪೂರ್ತಿಯಾಗಿ ತೆಗಿತಾರೆ, ಆಗ ಸರಿ ಇರುತ್ತೆ. ನಮ್ಮಪ್ಪನ ಮಾತಿಗೆ ಎದುರು ಹೇಳೋಷ್ಟು ದೊಡ್ಡ ಮನುಷ್ಯಳ ನೀನು? ನಮ್ಮಪ್ಪ ಹೇಳೋ ಕೆಲ್ಸಾನೇ ಮಾಡಲ್ಲ ಅನ್ನೋಷ್ಟು ದೊಡ್ಡೋಳೇನೆ ನೀನು? ಎಲ್ಲಿವರೆಗೂ ಈ ಮನೇಲಿ ಯಾರು ನಮ್ಮಪ್ಪನ ಮಾತಿಗೆ ಎದುರಾಡಿದ್ದೇ ಇಲ್ಲ. ಅವ್ರು ಹೇಳೋದನ್ನ ಮಾಡೋದು ಬಿಟ್ರೆ ಎದುರು ಹೇಳೋದು ಅನ್ನೋದು ಯಾವತ್ತೂ ನಡಿಲೇ ಇಲ್ಲ. ಅಂಥದ್ರಲ್ಲಿ ಅವರು ನಿನ್ನ ಕೈಯಲ್ಲೇ ಪೂಜೆ ನಡಿಬೇಕು ಅಂತ ಹೇಳಿದ್ರೆ ನೀನಾಗಲ್ಲ ಅಂತೀಯಲ್ಲ? ಅಂದ್ರೆ ಅತ್ತೆ, ಅದು ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿರುತ್ತೆ. ನಾನ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಆದ್ರೆ ಅಪ್ಪನೇ ಬೇಡ ಅಂತ ಹೇಳಿದ್ಮೇಲೆ ನಾನ್ ಮಾಡಿದ್ರೆ ಚೆನ್ನಾಗಿರಲ್ಲ, ಖಂಡಿತ ಚೆನ್ನಾಗಿರಲ್ಲ. ಮುಂಚೆ ಪ್ರತಿಯೊಂದು ನನ್ನ ಕೈಯಲ್ಲೇ ಆಗ್ಬೇಕು ಅಂದಿದ್ದು ನಮ್ಮಪ್ಪನೇ. ಈಗ ಬೇಡ ಅಂತ ಹೇಳ್ತಿರೋದು ನಮ್ಮಪ್ಪನೇ. ಅವ್ರೇನೇ ಹೇಳಿದ್ರು ಕೂಡ ಚೆನ್ನಾಗಿ ಯೋಚನೆ ಮಾಡಿನೇ ಹೇಳ್ತಾರೆ. ಅವರು ಹೇಳಿದ್ದನ್ನು ಮಾಡಬೇಕೇ ಹೊರತು ಬೇರೆ ಇನ್ನೇನು ಮಾಡಬಾರ್ದು. ಬಾಯ್ ಮುಚ್ಕೊಂಡು ಅವ್ರು ಹೇಳಿದ್ದನ್ನ ಮಾಡು. ನಾಳೆ ನಿನ್ನ ಕೈಯಿಂದನೇ ಆ
ಆ ವಿಶ್ವಕರ್ಮ ಪೂಜೆ ನಡಿಬೇಕು. ನಿನ್ನ ಕೈಯಿಂದನೇ ಆ ಪ್ರಾರಂಭೋತ್ಸವ ನಡಿಬೇಕು ಅಷ್ಟೇ. ಇದೇನು ಅತ್ತೆ ಇವಳಗ್ ಬೈತಾರೆ ಅಂತ ಅನ್ಕೊಂಡ್ರೆ ಸಪೋರ್ಟ್ ಮಾಡ್ತಿದಾರಲ್ಲ. ಲಾಸ್ಟ್ ಮಿನಿಟಲ್ಲಿ ಪ್ರೋಗ್ರಾಮ್ ಚೇಂಜ್ ಆಗಿದ್ದಕ್ಕೆ ನೀವು ಡಿಸಪಾಯಿಂಟ್ ಆಗ್ತಿರೋನು ಅಂದ್ಕೊಂಡಿದ್ದೆ ಮಮ್ಮಿ. ಆದರೆ ತಾತನ ಮಾತಿಗೆ ಗೌರವ ಕೊಟ್ರಿ. ಮೈ ಸ್ವೀಟ್ ಮಮ್ಮಿ. ಅಲ್ಲ, ಈ ಮುದುಕನ ಉದ್ದೇಶ ಆದ್ರೂ ಏನು? ಪ್ರತಿ ಮಾತಿಗೂ ಆ ಶಾಮನ್ನ ವಹಿಸ್ಕೊಂಡ್ ಬರ್ತಾನೆ. ಅತ್ತೆ ಆ ಪೂಜೆ ಮಾಡಬಾರ್ದು ಅಂತಾದ್ರೆ ಆ ಪೂಜೆನ ನನ್ನ ಕೈಲಿ ಮಾಡಿಸ್ಬೇಕು, ಇಲ್ಲ ವೈದೇಹಿ ಅಕ್ಕನ ಕೈಲಿ ಮಾಡಿಸ್ಬೇಕು. ನಿನ್ನೆನೋ ಮೊನ್ನೆನೋ ಬಂದಿರೋ ಆ ಶಾಮನ್ ಕೈಲಿ ಮಾಡಿಸೋದಂದ್ರೇನು? ನಾನ್ಸೆನ್ಸ್. ಅವಳು ಮಣ್ಣು ಮುಟ್ಟಿದ್ರೆ ಬಂಗಾರ ಆಗುತ್ತಂತೆ, ಬಂಗಾರ. ಅವಳು ಮಣ್ಣು ಮುಟ್ರೆ ಬಂಗಾರ ಆಗೋದಲ್ಲ, ಅವಳು ಬಂಗಾರ ಮುಟ್ಟಿದ್ರು ಮಣ್ಣಾಗಿ ಹೋಗುತ್ತೆ. ದರಿದ್ರ ಅವಳು. ಏನಿದು? ಹೇಳ್ಬೇಕಾ? ಅರ್ಥ ಆಗಲ್ವಾ? ಹೆಂಡತಿ ಮನ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗಲ್ವಾ? ಮನ್ಸನ್ನೋದಿದ್ರೆ ಅಲ್ವಾ ಗೊತ್ತಾಗೋದಕ್ಕೆ. ಹೌದು, ನನಗ್ ಮನಸ್ಸಿಲ್ಲ, ನಿಮಗಿದೆಯಲ್ಲ ದೊಡ್ಡ ಮನಸ್ಸು. ದೊಡ್ಡ ಮನ್ಸು ಅಲ್ಲದೆ ಇದ್ರು ಒಂದು ಮನ್ಸಂತೂ ಇದೆ ನನಗೆ. ನಿಜವಾಗ್ಲೂ ನಿಮಗ್ ಮನಸ್ಸು ಅಂತ ಇದ್ದಿದ್ರೆ ಗಂಡ ಹೆಂಡತಿ ಸಂಬಂಧ ಹೇಗಿರ್ಬೇಕು ಅಂತ ಗೊತ್ತಾಗ್ತಿತ್ತು ನಿಮ್ಗೆ. ಗೊತ್ತು, ಗಂಡ ಹೆಂಡತಿ ಬಂದ ಹೇಗಿರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಗೊತ್ತು ನಿಮ್ಗೆ? ಗಂಡ ಹೆಂಡತಿ ಬಂದ ಸ್ವಿಚ್ ಬಲ್ಬ್ ಆಗಿರ್ಬೇಕು ಹೊರತು ಬಲ್ಬ್ ಸ್ವಿಚ್ನ ಆಗಿರಬಾರ್ದು. ಅಂದ್ರೆ ಸ್ವಿಚ್ ಹಾಕಿದಾಗ ಬಲ್ಬ್ ಬೆಳಗ್ಬೇಕೆ ಹೊರತು ಬಲ್ಬ್ ಬೆಳಗ್ಬೇಕು ಅಂದಾಗ ಸ್ವಿಚ್ ಹಾಕಬಾರ್ದು. ನನಗೇನು ಅರ್ಥ ಆಗ್ತಿಲ್ಲ. ಗಂಡ ಹೆಂಡತಿ ಬಂದ ಕೂಡ ಹಾಗೆ ಅರ್ಥ ಆಗಲ್ಲ. ಅಂದರೆ ಅರ್ಥ ಇಲ್ದಿರೋದಲ್ಲ, ಅರ್ಥ ಮಾಡ್ಕೋಬೇಕಾದ್ದು. ಇವನೊಬ್ಬ ಮನುಷ್ಯನೇ ಅಲ್ಲ. ಈಗ ಯೋಚನೆ ಮಾಡ್ಬೇಕಾಗಿರೋದು ಇವನ್ ಬಗ್ಗೆ ಅಲ್ಲ, ನಾಳೆ ನಡೆಯೋ ಪೂಜೆ ಬಗ್ಗೆ. ನಾಳೆ ಆ ಶ್ಯಾಮ ಪೂಜೆ ಮಾಡ್ತಾ ಇದ್ರೆ ನಾನು ಅದನ್ನ ನೋಡ್ತಾ ನಿಲ್ಬೇಕಾ? ಆ ಶ್ಯಾಮ ಹೊಸ ಯೂನಿಟ್ ಪ್ರಾರಂಭೋತ್ಸವ ಮಾಡ್ತಿದ್ರೆ ನಾನು ಕ್ಲಾಪ್ಸ್ ಹಾಕ್ತಾ ನಿಲ್ಬೇಕಾ? ನೋ, ಸಾಧ್ಯ ಇಲ್ಲ. ಹಾಗಾಗೋದಕ್ಕೆ ಬಿಡ್ಲೂಬಾರ್ದು. ಇಲ್ಲಿವರೆಗೂ ಈ ಮನೇಲಿ ಪ್ರತಿ ವಿಷಯದಲ್ಲೂ ನನಗೆ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಈಗ ಆ ಇಂಪಾರ್ಟೆನ್ಸ್ನ ಶ್ಯಾಮ ತಗೋತಿದ್ದಾಳೆ. ಇದನ್ನ ಈಗಲೇ ನಿಲ್ಲಿಸ್ಬೇಕು. ಶ್ಯಾಮನ್ನ ಹೊರಗೆ ಹಾಕಬೇಕು, ಹೊರಗೆ ಹಾಕಲೇಬೇಕು. ಹಾಕ್ತೀನಿ. ಏನ್ ಐಶ್ವರ್ಯ, ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ಯಾ? ಫ್ಯಾಕ್ಟ್ರಿ ಓಪನಿಂಗ್ ಬಗ್ಗೆನಾ? ಫ್ಯಾಕ್ಟ್ರಿ ಓಪನಿಂಗ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನಿದೆ? ಅದೇ ಓಪನಿಂಗ್ ನ ನಿನ್ನ ಬಿಟ್ಟು ಶ್ಯಾಮ ಹತ್ರ ಮಾಡಿಸಿದಾರಲ್ಲ, ಅದ್ರ ಬಗ್ಗೆ.
ಎಷ್ಟನ್ಯಾಯ. ನಿನ್ನ ಅತ್ತೆ ಮಾಡಲ್ಲ ಅಂದ್ರೆ ಅವ್ರನ್ನ ಬಿಟ್ಟು ನೀನೇ ತಾನೇ ಆ ಕಾರ್ಯಕ್ರಮ ಮಾಡ್ಬೇಕಾಗಿರೋದು. ಅಂಥದ್ರಲ್ಲಿ ನಿನ್ನ ಕೇಳ್ದೆ ನಿನ್ನ ಪಕ್ಕಕ್ಕಿಟ್ಟು ನಿನ್ನೆ ಮೊನ್ನೆ ಬಂದಿರೋ ಆ ಶ್ಯಾಮ ಹತ್ರ ಮಾಡ್ಸೋದು ಅಂದ್ರೆ ಏನು? ನೀನ್ ಹೇಗ್ ಸುಮ್ಮನಿದ್ಯೋ ಏನೋ. ನೋಡ್ತಿದ್ರೆ ನನಗ್ ಮಾತ್ರ ಹೋಟೆಲ್ ಸಂಕಟ ಆಗ್ತಿದೆ. ಯಾಕಷ್ಟು ಫೀಲ್ ಆಗ್ತಿದ್ದೀರಾ? ತಾತ ಹೇಳಿದ್ಮೇಲೆ ಮಾಡದೆ ಇರೋದಕ್ಕಾಗಲ್ಲ ಅಲ್ವಾ? ತಾತನ್ ಮಾತು ಅಂದ್ರೆ ನಮಗೆ ವೇದ ವಾಕ್ಯ ಅಲ್ವಾ? ಅಂದ್ರೆ ಶ್ಯಾಮ ಕೈಲಿ ಓಪನಿಂಗ್ ಮಾಡಿಸ್ತಾ ಇರೋದಕ್ಕೆ ನಿನ್ಗೇನು ಫೀಲ್ ಆಗ್ತಾ ಇಲ್ವಾ? ಸ್ವಲ್ಪನೂ ಫೀಲ್ ಆಗ್ಲಿಲ್ಲ. ನೀವು ಕೂಡ ಫೀಲ್ ಮಾಡ್ಕೋಬೇಡಿ. ಹ, ನೀನೇ ಫೀಲ್ ಆಗ್ತಿಲ್ಲ ಅಂದ್ರೆ ನಾನ್ ಯಾಕೆ ಫೀಲ್ ಆಗ್ತೀನಿ? ನಾನೇನ್ ಫೀಲ್ ಆಗಲ್ಲ, ಖಂಡಿತ ಫೀಲ್ ಆಗಲ್ಲ. ಈ ಐಶ್ವರ್ಯ ಫೀಲ್ ಮಾಡ್ಕೊಂಡಿಲ್ಲ ಅಂದ್ರೆ ನನಗ್ ಗೊತ್ತಿಲ್ದೆ ಬೇರೆ ಏನೋ ಪ್ಲಾನ್ ಮಾಡ್ತಿರ್ತಾಳೆ. ಈ ಫ್ಯಾಕ್ಟ್ರಿ ವಿಷಯದಲ್ಲಿ ಗೌರಮ್ಮನ್ನ ದೂರನೇ ಇಡಬೇಕು. ನಾನು ಅನ್ಕೊಂಡಿದ್ದನ್ನ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಹ್ಯಾಂಡಲ್ ಮಾಡಬೇಕು. ಅಣ್ಣ, ನಾಳೆ ಮಾರ್ನಿಂಗ್ RP ಅವರು ಎಷ್ಟು ಗಂಟೆಗೆ ಬರ್ತೀನಿ ಅಂದ್ರು? 9 o'clock ಬರ್ತೀನಿ ಅಂತ ಅಂದಿರ್ಕೋಣ. ಹಾಗಾದ್ರೆ ಮಾರ್ನಿಂಗ್ 8 o'clockಗೆಲ್ಲ ನಾನು ಅವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಬೇಡ ಅಖಿಲ್, ಮಾರ್ನಿಂಗ್ ಯಾವುದೋ ರೆಕಾರ್ಡಿಂಗ್ ಇದೆಯಂತೆ, ಅದು ಮುಗಿತಿದ್ದ ಹಾಗೆ ಡೈರೆಕ್ಟಾಗಿ ಫ್ಯಾಕ್ಟ್ರಿಗೆ ಬರ್ತಾರಂತೆ. ಹಾ, ಓಕೆ. ಅಣ್ಣ, ಪುರೋಹಿತ್ರನ್ನ ಬೇಗ ಬರಕ್ಕೆ ಹೇಳಿದ್ಯಾ? ಹೇಳಿದ್ದೀನಿ. ಪೂಜೆ ಸಾಮಗ್ರಿ ಎಲ್ಲ ತಗೊಂಡು ಮಾರ್ನಿಂಗ್ 6ಗೆಲ್ಲ ಫ್ಯಾಕ್ಟ್ರಿಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಓಕೆ ಓಕೆ. ಏನು, ನಾಳೆ ನಡೆಯೋ ಫಂಕ್ಷನ್ ಬಗ್ಗೆ ಅಣ್ಣ ತಮ್ಮಂದ್ರು ಡಿಸ್ಕಸ್ ಮಾಡ್ತಿರೋ ಹಾಗಿದೆ? ಮನೆ ಸೊಸೆರು ಯೋಚನೆ ಮಾಡದೇ ಇದ್ರೆ ಕನಿಷ್ಠ ಮಕ್ಕಳಾಗಿ ನಾವಾದ್ರೂ ಮಾಡ್ಲೇಬೇಕಲ್ಲ. ನೀವ್ ಮಾಡೋ ಡಿಸ್ಕಷನ್ ನಮಗ್ ಕಾಣಿಸುತ್ತೆ, ನಾವ್ ಮಾಡೋದು ನಿಮಗ್ ಕಾಣಿಸಲ್ಲ, ಅಷ್ಟೇ ವ್ಯತ್ಯಾಸ. ಕರೆಕ್ಟಾಗಿ ಹೇಳಿದ್ರಿ ಅದಕ್ಕೆ. ನೀವು ಎಲ್ಲ ವಿಷಯ ನೋಡ್ಕೊಳ್ಳೋದ್ರಿಂದಾನೇ ನಾವಿಷ್ಟು ಕೂಲಾಗಿರೋದಕ್ಕೆ ಸಾಧ್ಯ. ಅದನ್ನ ಮೊದ್ಲು ನಿನ್ನ ಅಣ್ಣಂಗೆ ಹೇಳು, ಆಗ್ಲಾದ್ರೂ ಅವ್ರಿಗೆ ನನ್ ಬೆಲೆ ಗೊತ್ತಾಗತ್ತೆ. ನಿನ್ನ ಬೆಲೆ ನನಗೆ ಯಾವತ್ತೋ ಗೊತ್ತು ಐಶ್ವರ್ಯ, ಏನೋ ತಮಾಷೆಗೆ ಹೇಳಿದೆ ಅಷ್ಟೇ. ಕಾಫಿ ಥ್ಯಾಂಕ್ ಯು. ತಗೊಳ್ಳಿ. ಅಣ್ಣ ತಗೋ. ಶ್ಯಾಮ, ಆ ನಾಳೆ ಪೂಜೆ ಕಾರ್ಯಕ್ರಮ, ಪ್ರಾರಂಭೋತ್ಸವದ ಕಾರ್ಯಕ್ರಮ ಎಲ್ಲ ನೀನೇ ಅಲ್ವಾ ನಡೆಸ್ಕೊಡ್ತಿರೋದು? ನಾಳೆ ನಾನೇ ಬಂದು ನಿನ್ನ ತುಂಬಾ ಸುಂದರವಾಗಿ ರೆಡಿ ಮಾಡ್ತೀನಿ. ನನ್ನ ಹತ್ರ ತುಂಬಾ ಕಾಸ್ಟ್ಲಿ ಮೇಕಪ್ ಮೆಟೀರಿಯಲ್ಸ್ ಇದೆ. ಅದರಿಂದ ನಾನೇ ನಿನಗೆ ಮೇಕಪ್ ಮಾಡಿದ್ರೆ ನಿನ್ ಕಲರೇ ಬದಲಾಗ್ಬಿಡುತ್ತೆ. ಬೇಡ ಅಕ್ಕ, ನನ್ಗೆ ಯಾವ ಮೇಕಪ್ಪು ಬೇಡ. ಹಾಗಲ್ಲ ಶ್ಯಾಮ, ಪಟ್ಟಂತ ನಿನ್ ಕಲರೇ ಚೇಂಜ್ ಆಗುತ್ತೆ. ಕೃಷ್ಣ ಕೊಟ್ಟಿರೋ ಬಣ್ಣನೇ ನನಗಿದೆಯಲ್ಲ, ಇನ್ ಬೇರೆ ಯಾವ ಬಣ್ಣನೂ ನನ್ಗೆ ಯಾಕೆ? ಅಲ್ಲದೆ ಆ ಮೇಕಪ್ ಎಲ್ಲ ನನ್ನ ಚರ್ಮಕ್ಕೆ ಸರಿ ಹೋಗಲ್ಲ. ಸರಿಯಾಗಿ ಹೇಳಿದೆ. ತುಂಬಾ ಜನ ಸ್ವಲ್ಪ ಬೆಳ್ಳಗಿರೋದಕ್ಕೆ ತುಂಬಾನೇ ಹೆಮ್ಮೆ ಪಡ್ತಾ ಇರ್ತಾರೆ, ಆದರೆ ಕೂದಲಿಗೆ ಮಾತ್ರ ಕಪ್ಪು ಬಣ್ಣ ಹಚ್ತಾ ಇರ್ತಾರೆ. ನಾನು ಮಾತಾಡ್ತಿರೋದು ನಿನ್ ಬಗ್ಗೆ ಅಲ್ಲ ಐಶ್ವರ್ಯ, ಏನೋ ಜನರಲ್ ಆಗಿ ಹೇಳಿದೆ ಅಷ್ಟೇ. ಆ ವಿಷಯಕ್ಕೆ ಬಂದ್ರೆ ನೀವ್ ಗಂಡಸ್ರೇ ಹೆಚ್ಚು ಮೇಕಪ್ ಮಾಡ್ಕೊಳ್ಳೋದು ಗೊತ್ತಾ? ಹೆಣ್ಮಕ್ಳು ಮುಖಕ್ಕೆ ಮಾತ್ರ ಮೇಕಪ್ ಮಾಡ್ಕೋತಾರೆ, ಆದ್ರೆ ಗಂಡಸರು ಗಡ್ಡಕ್ಕೂ ಹಚ್ಕೋತಾರೆ, ಮೀಸೆಗೂ ಹಚ್ಕೋತಾರೆ, ತಲೆ ಕೂದಲಿಗೂ ಹಚ್ಕೋತಾರೆ, ಕಣ್ ರೆಪ್ಪೆಗೂ ಹಚ್ಕೋತಾರೆ. ಯಾಕೋ ನಿನ್ನ ಹೆಂಡತಿಗೆ ಕೋಪ ಬರೆಸ್ತೀಯಾ? ಅದು ನನ್ನ ಹತ್ರ ನಿನ್ ಮಾತನಾಡಿಯಲ್ಲ ಅಂತ ಹೇಳೋದಕ್ಕೆ. ಓ ಓಕೆ ಓಕೆ.